ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ರಿಗೂ ಮಿಥುನ್ ಕೃಷ್ಣ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನನ್ನ ಈ ಚಾನಲ್ನಲ್ಲಿ ಡೈಲಿ ಲೈಫ್ ವ್ಲಾಗ್ಸ್ ಮತ್ತು ಏನಾದರೂ ಹೊಸ್ದಾಗಿ ಕ್ರಾಫ್ಟ್ ಏನಾದರೂ ಇದ್ದರೆ, ಕಿಚನ್ ಟಿಪ್ಸ್ ಇದ್ದರೆ ಅದನ್ನೆಲ್ಲ ಶೇರ್ ಮಾಡೋಣ ಅಂತ ಇಷ್ಟಪಡ್ತೀನಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಇಂಟ್ರೊಡಕ್ಷನ್ ವ್ಲಾಗ್. ಗೊತ್ತಿಲ್ಲ ಏನು ಮಾತಾಡಬೇಕು ಅಂತ. ಕುಕ್ಕಿಂಗ್ ವಿಡಿಯೋ ಆಗಿರೋದ್ರಿಂದ ರೆಸಿಪಿ ಹೇಳ್ಬೇಕು ಅಂತ ಅಂದ್ಕೊಂಡೆ. ಆದರೆ ಇದು ಇಂಟ್ರೊಡಕ್ಷನ್ ವ್ಲಾಗ್ ಆಗಿರೋದ್ರಿಂದ ನನ್ನ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ಬೇಕು ಅಂತ ಇಷ್ಟಪಡ್ತೀನಿ. ನಾನು ಅನಿತಾ. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ. ಏನಾದರೂ ಹೊಸ್ದಾಗಿ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋಣ ಅನ್ನಿಸ್ತು. ಅದಕ್ಕೋಸ್ಕರ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ಅಂತ ಏನಾದರೂ ಎಲ್ಲ ಸರ್ಚ್ ಮಾಡಿದಾಗ ಗೊತ್ತಾಯಿತು ಈ ಮೊಳಕೆ ಕಾಳಿನ ಬಿಸ್ನೆಸ್ ಬಗ್ಗೆ. ಗೊತ್ತಿಲ್ಲ ಅದು ಹೇಗೆ ಮಾಡೋದು ಅಂತ. ಆದರೆ ಈಗೀಗ ಸ್ವಲ್ಪ ತಿಳ್ಕೊತಾ ಇದ್ದೀನಿ. ಅದನ್ನು ಸ್ಟಾರ್ಟ್ ಮಾಡೋದ್ರಿಂದ ಅಂದರೆ ನಾನು ಆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಹೇಗೆ ನಡೆಯುತ್ತೆ ಬಿಸ್ನೆಸ್ಸು, ಹೇಗೆ ವರ್ಕ್ ಆಗುತ್ತಾ ಇದೆಲ್ಲ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನಿಮ್ಮ ಹತ್ರ ಹೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಈ ಕುಕ್ಕಿಂಗ್ ವಿಡಿಯೋ ಶೂಟ್ ಮಾಡೋವಾಗ 1000 ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊತಿದ್ದೆ. ಆದರೆ ಈಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ಗೊತ್ತಾಗ್ತಾ ಇಲ್ಲ ಏನು ಮಾತಾಡಬೇಕು ಅಂತ. ನಾನು ಹೌಸ್ ವೈಫ್ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ಫೇವ್ರೇಟು ಮತ್ತು ನನ್ನ ಮಗನ ಫೇವ್ರೇಟು ರೆಸಿಪೀಸ್ ಎಲ್ಲ ಟ್ರೈ ಮಾಡೋಣ ಅಂತ ಇದ್ದೀನಿ. ಆಲ್ರೆಡಿ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಇಷ್ಟು ದಿನ ಗೊತ್ತಿರಲಿಲ್ಲ ಈ ಥರ ಶೂಟ್ ಮಾಡಿ ಒಂದು ಚಾನಲ್ ಶುರು ಮಾಡಬೇಕು ಅಂತ ಐಡಿಯಾ ಬಂದಿರಲಿಲ್ಲ. ಬಟ್ ಈಗ ಶುರು ಮಾಡಬೇಕು ಚಾನಲ್ಲು, ಏನಾದರೂ ಹೊಸ್ದಾಗಿ ಮಾಡಬೇಕು, ಕಲಿಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೋಸ್ಕರ ಚಾನಲ್ ಶುರು ಮಾಡಿದ್ದು. ನಾನು ಅಂದ್ಕೊಂಡಿರೋದಿಷ್ಟೇ, ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದು ಲಾಗ್ ಮಾಡಿದ್ರೆ ಅದರಲ್ಲೊಂದು ಮಾರಲ್ ಏನಾದರೂ ಹೇಳ್ಬೇಕು, ಇಲ್ಲ ಚಿಕ್ಕದಾಗಿ ಒಂದು ಕತೆ ಥರ ಹೇಳ್ಬೇಕು, ಇಲ್ಲ ಸ್ಟಾರ್ಟಿಂಗಲ್ಲಿ ಹೇಳ್ಬೇಕು, ಇಲ್ಲ ಅಂದರೆ ಎಂಡಿಂಗಲ್ಲಿ ಒಂದು ಮಾರಲ್ ಹೇಳ್ಬಿಟ್ಟು ಲಾಗ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಅಂದ್ಕೊಬೋದು ಇದೇನು ಚಿಕನ್ ರೆಸಿಪಿ ಹಾಕ್ಬಿಟ್ಟು ಇಂಟ್ರೊಡಕ್ಷನ್ ಲಾಗ್ ಅಂತ ಹೇಳ್ತಿದ್ದಾರೆ ಅಂತ. ಬಟ್ ಇದು ನನ್ನ ಫೇವ್ರೇಟ್, ನಮ್ಮ ಹಸ್ಬೆಂಡ್ ಫೇವ್ರೇಟ್ ಮತ್ತು ನನ್ನ ಮಗನ ಫೇವ್ರೇಟ್ ಆಗಿರೋದ್ರಿಂದ ನಮ್ಮ ಫೇವ್ರೇಟ್ ರೆಸಿಪಿಯಿಂದನೇ ನನ್ನ ಇಂಟ್ರೊಡಕ್ಷನ್ ಲಾಗ್ ಆಗಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಟ್ಯೂಬ್ ಚಾನಲ್ಗೆ ನಾವು ಹೊಸಬ್ರು. ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಳ್ಳೆ ರೆಸಿಪಿಗಳ ಬಗ್ಗೆ ಆಗಲಿ, ನನ್ನ ಬಿಸ್ನೆಸ್ ಬಗ್ಗೆ ಆಗಲಿ ಒಳ್ಳೆ ಕಮೆಂಟ್ಸ್ ಕೊಟ್ಟರೆ ನಮಗೂ ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ಬಿಸ್ನೆಸ್ ಅಂತ ಏನೋ ದೊಡ್ಡದಾಗಿ ಹೇಳ್ತಾ ಇದ್ದೀನಿ, ಆದರೆ ಇನ್ನೂ ಏನೂ ಶುರು ಮಾಡಿಲ್ಲ. ಮುಂದೆ ಶುರು ಮಾಡಬೇಕು ಅಂತ ಅಂತಿದ್ದೀನಿ. ಹೌಸ್ ವೈಫ್ ಆಗಿರೋದ್ರಿಂದ ಮಗುನ ಬಿಟ್ಟು ಬೇರೆ ಹೊರಗಡೆ ಹೋಗಿ ಅಂತೂ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಮೊಳಕೆ ಕಾಳಿಂದು ಮೊಳಕೆ ಕಾಳು ಮಾಡಿ ಮಾರಾಟ ಮಾಡೋದು, ಇದ್ರ ಬಗ್ಗೆ ಏನಾದರೂ ಸೇಲ್ ಆಗುತ್ತಾ ಎಲ್ಲ ನೋಡಬೇಕು. ಅದು ಕರೆಕ್ಟಾಗಿ ಗೊತ್ತಿಲ್ಲ ಇದೆಲ್ಲ ವರ್ಕ್ ಆಗುತ್ತೋ ಹೆಂಗೋ. ಬಟ್ ಟ್ರೈ ಮಾಡ್ತೀನಿ. ಅದು ಟ್ರೈ ಮಾಡೋದನ್ನ ಕೂಡ ಎಲ್ಲ ವಿಡಿಯೋ ಮಾಡಿ ಅದ್ರ ಬಗ್ಗೆ ಅನುಭವ ನಿಮ್ಮ ಜೊತೆ ಎಲ್ಲ ಹೇಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಇಂಟ್ರೊಡಕ್ಷನ್ ಲಾಗ್. ನನ್ನ ಬಗ್ಗೆ ಇದು ಚಿಕ್ಕ ಕಿರು ಪರಿಚಯ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಚೆನ್ನಾಗಿ ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತಿನ ಒಂದು ಚಿಕ್ಕ ಅನುಭವದ ಮಾತು ಅಥವಾ ಚಿಕ್ಕ ಕತೆ ಅಂತಲೇ ಅಂದ್ಕೊಳ್ಳಿ. ಒಂದು ಗಾದೆ ಮಾತು ಅಂದರೆ, ಕೋಪ ಬಂದಾಗ ಕಣ್ಣಿಂದ ನೀರು ಬರಬೇಕೇ ವಿನಃ ಬಾಯಿಂದ ಮಾತು ಬರಬಾರದು. ಒಂದು ವೇಳೆ ಬಾಯಿಂದ ಮಾತು ಬಂದರೆ ನಿಮ್ಮ ಜೊತೆಗಿದ್ದವರೆಲ್ಲ ನಿಮ್ಮಿಂದ ದೂರವಾಗುತ್ತಾರೆ. ಈ ಲೈನು ನಂಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಇದು ನಮ್ಮ ಜೀವನದ ನಿಜವಾದ ಸತ್ಯನೇ ಅಲ್ವಾ. ಸೊ ಹಾಗೆ ಮಾತಾಡ್ತಾ ಚಿಕನ್ ರೆಸಿಪಿ ಕೂಡ ರೆಡಿ ಆಗೋಯಿತು. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್